ಹಳ್ಳಿಕೇಡ್ವಿ ಪುರಸಭೆಯಲ್ಲಿ ಐಇಸಿ ಘಟಕದ ಕಮ್ಯುನಿಟಿ ಮೊಬಲೈಸರ್ ಆಯ್ಕೆಯಲ್ಲಿ ಅವ್ಯವಹಾರ ಆರೋಪ. ಪುರಸಭೆ ಸದಸ್ಯರು ಹಾಗೂ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ ದೂರು. ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ವಿ ಪಟ್ಟಣದ ಪುರಸಭೆಯಲ್ಲಿ ಸ್ವಚ್ಛ ಭಾರತ ಮಿಷನ್ 2.0 ಐಇಸಿ ಘಟಕದ ಕಮ್ಯುನಿಟಿ ಮೊಬಲೈಸರ್ಗಳನ್ನು ಆಯ್ಕೆಯಲ್ಲಿ ಅವ್ಯವಹಾರ ಹಾಗೂ ಕಾನೂನು ಬಾಹಿರವಾಗಿ 5 ಜನರನ್ನು ಯಾವುದೇ ಕಂಪ್ಯೂಟರ್ ತರಬೇತಿ ಇಲ್ಲದೆ ಸುಳ್ಳು ಪ್ರಮಾಣ ಪತ್ರ ನೀಡಿರುತ್ತಾರೆ. ಎಲ್ಲಾ ವಿಷಯ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಸಂಬಂಧಪಟ್ಟವರ ಹತ್ತಿರ ಹಣ ಪಡೆದು ನೈಜ ಕಂಪ್ಯೂಟರ್ ಬರುವವನು ಬಿಟ್ಟು ದುಡ್ಡು ತೆಗೆದುಕೊಂಡು ಅಸಾಮಾನ್ಯವಾಗಿ ಆಯ್ಕೆ ಮಾಡಿದ್ದಾರೆಂದು ಆರೋಪಿಸಿ ಆಯ್ಕೆಯಾಗಿರುವ ಪಟ್ಟಿ ರದ್ದುಪಡಿಸಬೇಕು ಹಾಗೂ ಆಯ್ಕೆ ಮಾಡಿರುವ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಪುರಸಭೆ ಸದಸ್ಯರು ಹಾಗೂ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಾನು ಮಲ್ಲಿಕಾರ್ಜುನ್ ಪ್ರಭಾ, ಪುರಸಭೆ ಸದಸ್ಯ ಹಳ್ಳಿಕೇಡ್ವಿ. ಸ್ವಚ್ಛ ಭಾರತ ಅಭಿಯಾನ 2ರ ಅಭಿಯಾನದಲ್ಲಿ ಏನದ ಅಂತಂದ್ರೆ ಕಮ್ಯುನಿಟಿ ಮೊಬೈಲೈಸರ್ ಅಂತ 5 ಜನರನ್ನು ಏನದ ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿದ್ದಾರೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ PD ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಂತಂದ್ರೆ ಕಾನೂನು ಬಾಹಿರವಾಗಿ ನಮ್ಮ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ 2-3 ಜನ ಏನಾದ್ರೆ ಮರಾಠಿ ಮಾಧ್ಯಮದಲ್ಲಿ ಓದುತ್ತಿದ್ದಾರೆ. ಕರ್ನಾಟಕದ ಜ್ಞಾನ ಇಲ್ಲ, ಕಂಪ್ಯೂಟರ್ ಬರಲ್ಲ ಅವರಿಗೆ. ಕಂಪ್ಯೂಟರ್ ಏನು ಸರ್ಟಿಫಿಕೇಟ್ ಇವೆ ಅವೇ ಅದ್ರ ಸಮೇತ ಏನದಂದ್ರೆ ಕ್ರಿಯೇಟಿವ್ ಮಾಡಿದ್ದಾರೆ. ಅಂಥದ್ರ ಬಗ್ಗೆ ಏನದ ಏನದ ಅಂದ್ರೆ ಪೂನಾದಲ್ಲಿ ಓದಿದವರು, ಮಹಾರಾಷ್ಟ್ರದಲ್ಲಿ ಓದಿದವರು ಇದ್ದಾರೆ. ಸದರಿ ಏನದ ಅಂತಂದ್ರೆ ಮತ್ತೆ ಕಂಪ್ಯೂಟರ್ದಲ್ಲಿ ಓದಿರೋ ಸಾಕಷ್ಟು ಏನದ ಅಂದ್ರೆ ಭ್ರಷ್ಟಾಚಾರ ನಡೆದದ. ಸದರಿ ಒಂದೊಂದು ವ್ಯಕ್ತಿ ಒಂದೊಂದು ಅಭ್ಯರ್ಥಿಯಲ್ಲಿ ಏನಾದ್ರು 2 ಲಕ್ಷ ಮೇಲ್ಪಟ್ಟು ಏನದ ಅಂದ್ರೆ ದುಡ್ಡು ತೊಗೊಂಡಿರೋದ್ರೊಳಗೆ ಭರ್ತಿ ಮಾಡ್ಬೇಕಾದ್ರೆ ಸದರಿ ಇದ್ರೊಳಗ ಮತ್ತೇನದ ಅಂತಂದ್ರೆ ಒಂದು ಪುರಸಭೆ ಸದಸ್ಯರ ಹೆಂಡತಿಯರು ಏನದ ಆಯ್ಕೆಯಾಗಿದ್ದಾರೆ. ಸದರಿ ಎಲ್ಲ ವಿಚಾರ ಮಾಡಬೇಕಾಗಿ ಏನದ ಅಂದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಏನಾರ ಈ ಮೂಲಕ ವಿನಂತಿ ಮಾಡ್ತೇವೆ. ಸಭೆಯಲ್ಲಿ ಸ್ವಸಹಾಯ ಗುಂಪುಗಳನ್ನು 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದು ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಎಂಬುದು ನಮಗ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು ಗಮನಕ್ಕಿಲ್ಲದೇನೆ, ಸಾರ್ವಜನಿಕ ಗಮನಕ್ಕಿಲ್ಲದೇನೆ ಇವರು ಆಯ್ಕೆ ಮಾಡಿದ್ದಾರೆ. ಅದು ಒಂದು ಅಧ್ಯಕ್ಷರೇ ಅವನು ಮಿಸ್ಗೈಡ್ ಮಾಡಿ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು ಈ PD ಮುಖಾಂತರ ಅವರು ಆಯ್ಕೆ ಪಟ್ಟಿಯನ್ನು 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದು ಕೂಡಲೇ ರದ್ದು ಮಾಡಬೇಕಂತೇಳಿ ನಾನು ಹಳ್ಳಿಕೇಡ್ ಗ್ರಾಮಸ್ಥರ ವತಿಯಿಂದ ಶಾಂತಕುಮಾರ್ ಬೀಳಿ ಅಂತೇಳಿ ಮಾತಾಡ್ತಿದ್ದೀನಿ. ಕೂಡಲೇ ಇದು ಏನು ವ್ಯವಹಾರ ಆಗ್ಯದ ಅದು ಎಲ್ಲರೂ ಸಾರ್ವಜನಿಕ ಗಮನಕ್ಕೆ ತಂದು ಮತ್ತೊಂದು ಸರ್ತಿ ರೀಕಾಲ ಮಾಡಿ ತಗೋಬೇಕಂತೇಳಿ ನಾ ಈ ಮೂಲಕ ಜಿಲ್ಲಾಧಿಕಾರಿ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಹಳ್ಳಿಕೇಡ್ವಿ ಪಟ್ಟಣದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ 2.0 ಅಲ್ಲಿ ಮೊಬಲೈಸರ್ಗಳ ಆಯ್ಕೆ ಪಟ್ಟಿಯಲ್ಲಿ ಭ್ರಷ್ಟಾಚಾರವೆಸಗಿರುವ ಬಗ್ಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮೆಮೊರಂ ಕೊಟ್ಟಿದ್ದೀವಿ. ಯಾಕಂದ್ರೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ, 14 ಜನ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ 14 ಜನರನ್ನು ಅವರು ಏನು ಮಾಡ್ರೆ ಕರೆದು ಅವ್ರ ಬಳಿ ಇದು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ, ಸಂದರ್ಶನ ತೊಗೊಂಡಿದ್ರು. 14 ಮಂದಿಗೆ ಹೆಂಗೆ ಸಂದರ್ಶನ ತೊಗೊಂಡ್ರು, ಅವ್ರ ದಾಖಲೆಗಳು ಇವ್ರು ಪರಿಶೀಲನೆ ಮಾಡ್ಯಾರೇನು, ಯಾರು ಕರೆಕ್ಟರ ಯಾರು ತಪ್ಪರ ಎಂಬುದು. ಸುಮ್ಮನೆ 14 ಮಂದಿಗೆ ಮಾನ್ಯ PD ಅವರೇ ಹೆಂಗೆ ತೊಗೊಂಡ್ರಿ ಒಂದು ಸಂದರ್ಶನದಲ್ಲಿ ಯಾರ್ಯಾರು ಏನೇನು ಟೈಪ್ ಮಾಡಿದ್ರು, ನೀವೇನು ಮಾಡ್ರಿ, ಯಾರ್ಯಾರಿಗೆ ಆಯ್ಕೆ ಪಟ್ಟಿದಾಗ ಅವ್ರು ಯಾರ್ಯಾರು ಸೇರ್ಪಡೆ ಆಗಿರೋ ಅವ್ರ ಹತ್ರ ದುಡ್ಡು ತಿಂದು ನೇರವಾಗಿ ನೀವು ಕಾನೂನು ಬಾಹಿರವಾಗಿ ಇದು ಲಿಸ್ಟ್ ಅನುಮೋದನೆ ಕೊಟ್ರಿ. ಇದು ಕೂಡಲೇ ರದ್ದುಪಡಿಸದಿದ್ದಲ್ಲಿ ಮುಂಬರುವ ಒಂದು ವಾರದೊಳಗೆ ಪುರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.